ಯಾಕೆ ಹೀಗೆ ಜೋರಾಗಿ ಓಡ್ತಾ ಇದ್ದೀರಾ? ಅರ್ಜುನ್ ಸರ್, ಅರ್ಜುನ್ ಸರ್, ಅರ್ಜುನ್ ಸರ್! ನೀನ್ ಸಾಯಕ್ ನನ್ ಗಾಡಿನೇ ಬೇಕಾಯ್ತೇನಮ್ಮ? ಏಯ್, ನನ್ ಗಂಡನ್ಗೆ ಆಕ್ಸಿಡೆಂಟ್ ಮಾಡಿದ್ದು ಅಲ್ದೆ ತಲೆ ಎಲ್ಲ ಮಾತಾಡ್ತೀಯಾ? ತಲೆ ಕೆಟ್ಟಿರೋದ್ ನಿನಗೆ, ನಾನೆಲ್ಲಮ್ಮ ನಿನ್ ಗಂಡು ಗೊತ್ತಿದೆ. ಯಾರು ಓಡ್ ಬಂದಿದ್ದು, ಯಾರಿಗೆ ಗೊತ್ತಿದ್ದು? ಸಡನ್ ಬಂದಿದ್ದು ನೀನಲ್ವೇನಮ್ಮ? ಏನು ಅರ್ಥನೇ ಆಗ್ತಾ ಇಲ್ವಲ್ಲ. ಅರ್ಜುನ್ ಸರು ನನ್ ಮುಂದೆ ಓಡ್ತಾ ಇದ್ದಿದ್ದು ನನ್ಗಿವಾಗ್ಲೂ ಸ್ಪಷ್ಟವಾಗಿದೆ. ಇದ್ದಕ್ಕಿದ್ದ ಹಾಗೆ ಅವ್ರು ಮಾಯ ಆಗ್ತಾರೆ ಅಂತಂದ್ರೆ ಅದು ಹೇಗ್ ಸಾಧ್ಯ? ಈಗ್ಲೂ ನನ್ಗೆ ನಂಬೋಕೆ ಆಗ್ತಾ ಇಲ್ಲ ಇದು ಭ್ರಮೆ ಅಂತ. ಛೇ, ಒಂದ್ ವೇಳೆ ಇದ್ರ ಹಿಂದೆ ಯಾರ್ದಾದ್ರೂ ಕೈವಾಡ ಇದೆಯಾ? ಒಂದ್ಸತಿ ನೆನಪು ಮಾಡ್ಕೋ ಸೇವಂತಿ, ನಾವ್ ಯಾವತ್ತಾದ್ರೂ ಈ ಮಾಟ ಮಂತ್ರ ಮಾಡೋರ್ನ ಭೇಟಿ ಮಾಡಿದೀವ? ನಮಗೂ ಅವ್ರಿಗೂ ಏನಾದ್ರೂ ಮನಸ್ತಾಪ ಏನಾದ್ರೂ ಬಂದಿತ್ತಾ? ನಮ್ಮ ಮಗು ಹಿಂದೆ ಬಿದ್ದಿರೋ ಆ ಹೆಂಗಸಿಗೆ ವಾಮಾಚಾರ ಗೊತ್ತಿದೆ ಅಂತ ಅರ್ಜುನ್ ಸರ್ ಹೇಳ್ತಿದ್ರು. ಒಂದ್ ವೇಳೆ ಅವಳೇ ಏನಾದ್ರೂ ನನ್ನ ಮೇಲೆ ಪ್ರಯೋಗ ಮಾಡಿದಾಳಾ? ಅಂದ್ರೆ ವ್ರತ ಪೂರ್ತಿ ಮಾಡಿದ್ರೆ ನನಗೆ ನನ್ನ ಮಗು ಸಿಕ್ಬಿಡುತ್ತೆ. ನನಗೆ ನನ್ನ ಮಗುನ ಬಿಟ್ಕೊಡಕ್ ಇಷ್ಟ ಇಲ್ದೆ ಅವಳು ಈ ಥರ ಎಲ್ಲ ಮಾಡ್ತಿದ್ದಾಳ? ಶೋ ದೇವ್ರೆ, ನನ್ ಮಗುವಿನಿಂದ ಅವಳಿಗೇನ್ ಲಾಭ? ಯಾಕೆ ಅವನನ್ನ ಕದ್ದು ಮುಚ್ಚಿಟ್ಟಿದ್ದಾಳೆ? ಇದ್ರ ಬಗ್ಗೆ ಮಾಯಮ್ಮನ್ ಏನಾದ್ರೂ ಕೇಳಿದ್ರೆ ಗೊತ್ತಾಗ್ಬಹುದಾ ಅಂತ. ಏನದ್ಕೆ ನೀವು? ನಾನ್ ನಿಮ್ಗೆ ಏನಾದ್ರೂ ಒಂದ್ ಹೇಳಿದ್ರೆ ಅದನ್ನ ನಿಮ್ಗೆ ಕೇಳ್ಬೇಕು ಅಂತ ಅನ್ಸದೇ ಇಲ್ಲ ಅಲ್ವಾ? ನಾನೇನ್ ಬಾಡ್ದೆ ಭಾವ? ನೀವು ಭಿಕ್ಷೆ ಬೇಡವಾಗ ಆ ಮಾಯಮ್ಮನ್ನ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳಿದ್ದೆ, ಆದ್ರೂ ಯಾಕೆ ಕರ್ಕೊಂಡು ಹೋದ್ರಿ? ಅದ್ರ ಹಿಂದೆ ಒಂದು ಉದ್ದೇಶ ಇತ್ತು. ಏನ್ ಉದ್ದೇಶ ಅದಕ್ಕೆ? ನಿಮ್ ವ್ರತಕ್ಕೆ ನೀವೇ ಕಲ್ಲಾಕೊಳ್ಳೋದಾ? ಇಲ್ಲ ನಿಮ್ ಕೈಯಾರೆ ನೀವೇ ತೊಂದರೆ ತಂದ್ಕೊಳ್ಳೋದಾ? ಇಲ್ಲ ಭಾವ, ಮಾಯಮ್ಮನ ಪರೀಕ್ಷೆ ಮಾಡೋಣ ಅಂತ ಕರ್ಕೊಂಡು ಹೋದೆ. ಪರೀಕ್ಷೆನಾ? ಹೌದು. ಮೊದಲನೇ ದಿನ ಅವ್ರನ್ನ ಕರ್ಕೊಂಡು ಹೋದಾಗ ನಮ್ಗೆ ಭಿಕ್ಷೆನೆ ಸಿಗ್ಲಿಲ್ಲ. ಆದ್ರೆ ಎರಡನೇ ದಿನ ಅವ್ರನ್ನ ಬಿಟ್ಟು ಹೋದಾಗ ನಮ್ಗೆ ಭಿಕ್ಷೆ ಸಿಕ್ತು. ಅದು ನಿಜಾನೋ ಅಥವಾ ಕಾಕತಾಳೀಯನೋ ಅನ್ನೋ ಕುತೂಹಲ ನನಗೆ. ನೀವು ಬೇರೆ ಅವ್ರ ಮೇಲೆ ಅನುಮಾನ ಪಟ್ಟಿದ್ರಿ. ಅದೇನಾದ್ರೂ ಆಗ್ಲಿ, ಇವತ್ತಿದಕ್ಕೊಂದು ಉತ್ತರ ಹುಡುಕ್ ಬಿಡೋಣ ಅಂತ ಜೊತೆಗೆ ಕರ್ಕೊಂಡು ಹೋದೆ. ಒಂದ್ ವಿಷಯ ಗೊತ್ತಾ ಭಾವ ನಿಮ್ಗೆ? ನಮ್ಗಿವತ್ತು ಭಿಕ್ಷೆ ಸಿಕ್ತು, ಏನೂ ತೊಂದ್ರೆ ಆಗ್ಲಿಲ್ಲ. ಓ ಹೋಗ್ಲಿ ಬಿಡಿ, ಅಟ್ಲೀಸ್ಟ್ ನಿಮ್ ವ್ರತ ಆದ್ರೂ ಚೆನ್ನಾಗಾಯ್ತಲ್ಲ, ಅದೇ ನನಗ್ ಸಮಾಧಾನ. ಇಲ್ಲ ಭಾವ, ನಮ್ಗೆ ಭಿಕ್ಷೆ ಬಿಡೋದೇನೋ ಚೆನ್ನಾಗಾಯ್ತು. ಆದ್ರೆ ನಾನ್ ದೇವಸ್ಥಾನಕ್ ಹೋಗಿ ಅರ್ಜುನ್ ಸರ್ ಜೊತೆ ಉರುಳು ಸೇವೆ ಮಾಡೋದ್ ಹಾಗಿರ್ಲಿ, ದೇವಸ್ಥಾನದ ಒಳಗೂ ಕಾಲಿಡೋದಕ್ಕಾಗ್ಲಿಲ್ಲ. ದೇವಸ್ಥಾನದ ಒಳಗೂ ಕಾಲಿಡೋದಕ್ಕಾಗ್ಲಿಲ್ವಾ? ಏನ್ ಹೇಳ್ತಿದ್ದೀರಾ ಅದಕ್ಕೆ? ಯಾಕೆ ಒಳಗಡೆ ಹೋಗೋದಕ್ಕಾಗ್ಲಿಲ್ಲ? ಭಾವ, ಅರ್ಜುನ್ ಸರು ಹೂವು ಹಣ್ಣು ತರೋದಕ್ಕೆ ಅಂತ ಹೋದ್ರು. ಆಗ ಮಾಯಮ್ಮ ದೇವಸ್ಥಾನಕ್ ಹೋಗೋಕ್ಕಿಂತ ಮುಂಚೆ ಅರಳಿಕಟ್ಟೆಗೆ ಪ್ರದಕ್ಷಿಣೆ ಹಾಕಿ ಆಗ ನೀವು ಮಾಡೋ ವ್ರತಕ್ಕೆ ಜಾಸ್ತಿ ಫಲ ಸಿಗುತ್ತೆ ಅಂತಂದ್ರು. ಸರಿ ಅಂತಂದ್ಬಿಟ್ಟು ನಾನು ಅರಳಿಕಟ್ಟೆ ಸುತ್ತೋದಕ್ ಶುರು ಮಾಡ್ದೆ. ಇದ್ದಕ್ಕಿದ್ದ ಹಾಗೆ ಅರ್ಜುನ್ ಸರು ಸೇವಂತಿ ಅಂತ ಕೂಗ್ದಾಗಾಯ್ತು. ಆಮೇಲೆ ನೋಡಿದ್ರೆ ಅರ್ಜುನ್ ಸರು ನನ್ ಮುಂದೆ ನಿಂತಿದ್ರು. ನೇನ್ ಹೋಗ್ಬಿಟ್ಟು ಮಾತಾಡಿಸ್ದೆ, ನನಗ್ ಸರಿಯಾಗಿ ಉತ್ತರನೇ ಕೊಡ್ಲಿಲ್ಲ. ಓಡೋದಕ್ ಶುರು ಮಾಡ್ಬಿಟ್ರು. ಅಯ್ಯೋ ದೇವ್ರೆ, ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡೋದನ್ನ ಬಿಟ್ಬಿಟ್ಟು ಇವ್ರು ಯಾಕೆ ಹೀಗೆ ಓಡ್ ಹೋಗ್ತಿದಾರೆ ಅಂತ ನಾನು ಅವ್ರ ಹಿಂದೆ ಓಡ್ದೆ. ಎಷ್ಟು ದೂರ ಓಡಿದೀನಿ ಗೊತ್ತಾ? ಬಟ್ ಅವ್ರು ನಿಂತ್ಕೊಳ್ಳೇ ಇಲ್ಲ. ಯಾಕೆ? ಅರ್ಜುನ್ ಯಾಕೆ ಹಾಗೆ ಓಡ್ದ? ಭಾವ, ಅದು ಅರ್ಜುನ್ ಸರೇ ಅಲ್ಲ, ನನ್ ಭ್ರಮೆ. ಭ್ರಮೆನಾ? ಹೌದು ಭಾವ, ನಾನು ಅವ್ರ ಹಿಂದೆ ಓಡ್ತಾ ಇದ್ದೆ. ಇದ್ದಕ್ಕಿದ್ದ ಹಾಗೆ ನನ್ ಮುಂದೆ ಓಡ್ತಾ ಇದ್ದವರು ಮಾಯನೇ ಆಗೋದ್ರು. ನಾನ್ ಹಂಗ ಅರ್ಜುನ್ ಸರ್ ಅಂತ ಕೂಕೊಂಡು ಓಡ್ತಿದ್ದ ನೋಡಿ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಂತಿದ್ದವ್ರು ಬಂದು ನನ್ನನ್ ಕೇಳ್ತಿದ್ದಾರೆ, ಯಾಕೆ ಮೇಡಮ್ ಹಂಗ್ ಓಡೋಗ್ತಿದ್ದೀರಾ ಅಂತ. ನಾನು ಅವ್ರಿಗೆ ಹೇಳ್ದೆ, ಸರ್ ನನ್ ಗಂಡ ಮುಂದೆ ಓಡ್ ಹೋಗ್ತಿದ್ದಾರೆ ಅಂತ. ಅವರು ಯಾರು ಬಂದಿಲ್ಲ ಮೇಡಮ್, ನೀವೊಬ್ರೇ ಓಡ್ಕೊಂಡ್ ಬರ್ತಿರೋದು ನಾನ್ ನೋಡ್ತಿದ್ದೀನಿ, ಅವಾಗಿಂದ ಇಲ್ಲೇ ಇದ್ದೀನಿ ಅಂತ ಹೇಳ್ಬಿಡೋದಾ? ನನಗ್ ನಂಬಕ್ಕೆ ಆಗ್ಲಿಲ್ಲ ಗೊತ್ತಾ.
ಯಾವ್ದಕ್ಕೂ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಅರ್ಜುನ್ ಸರ್ಗೆ ನಾನು ಫೋನ್ ಮಾಡ್ದೆ. ಅವ್ರು ನೋಡಿದ್ರೆ ಎಲ್ಲಿ ಹೊರಟೋಗಿದ್ಯಾ, ವ್ರತ ಮಾಡ್ಬೇಕು, ಲೇಟ್ ಆಗ್ತಿದೆ, ಬೇಗ ಬಾ, ಅರ್ಚಕರು ಬೈತಿದ್ದಾರೆ ಅಂತ ನನ್ನನ್ನೇ ಬೈದ್ರು. ಓ, ಇಷ್ಟೆಲ್ಲ ಆಯ್ತಾ? ಹೌದು ಭಾವ, ನಾನ್ ಹೋಗೋ ಅಷ್ಟೊತ್ತಿಗೆ ಸೂರ್ಯಾಸ್ತನೇ ಆಗೋಗಿತ್ತು. ಏನೋ ಪುಣ್ಯಕ್ಕೆ ಪುರೋಹಿತರು ಹೇಳಿದ್ರಂತೆ